ಇದೇನಿದು? ಅಂದು ನನ್ನ ಹೃದಯಕ್ಕೆ ಹೂವಿನ ಬಾಣವನ್ನ ಬಿಟ್ಟು ಹೋದವರು ನೀವು. ಇಷ್ಟು ದಿವಸವಾದ್ರೂ ಅಡ್ರೆಸ್ ಇಲ್ಲ, ಎಲ್ಲಿಗೆ ಹೋಗಿದ್ರಿ? ಹಾಗೇನು ಇಲ್ಲ ಪ್ರೇಮ, ಮನಸ್ಸಿನ ಅಲೆಗಳು ಚಲಿಸುತ್ತಿದ್ದರು. ಹೃದಯ ಸಂಬಂಧನ ಸರಿಯಾಗಿದ್ದರೆ ಅಷ್ಟೇ ಸಾಕು. ಎಲ್ಲಿವರೆಗೂ ನಿನ್ನ ಆಟೋಗ್ರಾಫಿ ನನ್ನ ಬಳಿಯಲ್ಲಿರುತ್ತದೋ ಸದಾ ಕಾಲ ಯಾವಾಗಲೂ ನಿನ್ನ ನೆನಪಿನ ದೋಣಿಯಲ್ಲೇ ಮುಳುಗಿರುತ್ತೇನೆ. ನಿಜ, ಮುಳುಗಲೇಬೇಕು. ಯಾಕೆ ಗೊತ್ತಾ? ಈ ಮನಸ್ಸು ಅನ್ನೋದು, ಈ ಯೌವನ ಅನ್ನೋದು ಕಡಿವಾಣವಿಲ್ಲದ ಒಂದು ಕುದುರೆ ಇದ್ದಂತೆ. ಇನ್ನು ನಮ್ಮ ಮನಸ್ಸು ಯಾವಾಗ ಅತಿರೇಕದಲ್ಲಿ ಓಡುವುದಕ್ಕೆ ಶುರುವಾಗುತ್ತೋ ಅದು ತನ್ನ ಕಡಿವಾಣವನ್ನು ತಪ್ಪಿ ಉದ್ರೇಕಗೊಂಡು ಮನಸ್ಸನ್ನ ನಮ್ಮ ಹೃದಯದ ಸಮ್ಮಿಲನಕ್ಕೆ ಹತ್ತಿರ ಮಾಡಿಕೊಡುತ್ತದೆ. ಪ್ರೇಮ, ಪುಟಿದೇಳುತ್ತಿರುವ ಯೌವನದ ರಸದೂಟ ಉಣಿಗೊಳಿಸುವಳು ನೀನು. ತಾಯಿಯ ತೊಡೆ ಮೇಲೆ ಮಲಗಿ ನಿದ್ರಿಸುವಾಗ ಸಿಗುವ ಸಂತೋಷ, ಮಮಕಾರ ನಿನ್ನ ತೋಳಂಚಿನಲ್ಲಿ ಕಂಡಿದ್ದೇನೆ. ನಿನ್ನ ಭೇಟಿಯಾದ ಪ್ರಥಮ ದಿನದಲ್ಲಿ ಯಾವುದೋ ಸಿಂಹಾಸನವೇರಿದಂತೆ ನನಗೆ ಭಾಸವಾಗುತ್ತಿದೆ. ನಿಜ ನಿಮ್ಮ ಮಾತು. ನೋಡಿ, ಈ ಪ್ರೇಮ ಅನ್ನುವುದು ಒಂದು ರೀತಿಯ ಸಿಂಹಾಸನವಿದ್ದಂತೆ. ಇದಕ್ಕಾಗಿ ಅದೆಷ್ಟೋ ಜನ ಹಿರಿಯರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಹಿಂದೆ ಹಿರಿಯರು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ತಮ್ಮ ಜೀವವನ್ನೇ ಬಲಿ ಕೊಟ್ಟಿದ್ದಾರೆ. ಇಂದಿನ ಕಾಲದಲ್ಲಿ ಹಾಗಲ್ಲ. ನಿಮ್ಮಂತ ಯುವಕರು ಪ್ರೀತಿಗಾಗಿ ನಿಮ್ಮ ಪ್ರಾಣವನ್ನೇ ಬಲಿ ಕೊಡ್ತಾ ಇದ್ದೀರ. ನಾನೇನು ಮಾಡಬೇಕು? ಕಾಲವೇ ಹಾಗಿದೆ. ಕಾಲ ಬದಲಾವಣೆಯಾದಂತೆ ನಾವು ಬದಲಾವಣೆ ಆಗಬೇಕು ಪ್ರೇಮ. ಅಂದು ದ್ವಾಪರ ಯುಗ, ತ್ರೇತಾಯುಗ, ಕೃತಯುಗ, ಇದು ಕಲಿಯುಗ. ಜೀವನ ಚಕ್ರ ಉರುಳಿದ ಹಾಗೆ ಜೀವನವು ಉರುಳಲೇಬೇಕು. ಪ್ರೇಮ, ನಾನು ಬಂದ ವಿಷಯವನ್ನೇ ಮರೆತು ಬಿಟ್ಟೆ. ಯಾಕೆ? ಏನಾದ್ರೂ ಸಂತೋಷದ ವಿಷಯವಿತ್ತ? ಹೌದು ಪ್ರೇಮ, ನಿನಗೋಸ್ಕರ ಚಿನ್ನದ ಸರ ತಂದಿದ್ದೇನೆ. ಅದನ್ನು ನಮ್ಮ ಮದುವೆಗೆ ಮುಂಚೆ ಪ್ರೆಸೆಂಟೇಷನ್ ಆಗಿ ಕೊಡುವೆ. ನಿಜಕ್ಕೂ ನಾನೇ ಭಾಗ್ಯಶಾಲಿ. ನಿಮ್ಮನ್ನ ಕೈ ಹಿಡಿಯಬೇಕಾದ್ರೆ ನಾನು ಅದೆಷ್ಟು ಜನ್ಮದ ಪುಣ್ಯವನ್ನು ಮಾಡಿರಬೇಕೋ ಏನೋ. ನೋಡು, ನೀವೇನೋ ಹಣವಿದ್ದವರು, ನನ್ನ ಸಲುವಾಗಿ ಈ ಉಡುಗೊರೆಯನ್ನ ತಂದಿದ್ದೀರ. ಆದ್ರೆ ನನ್ನ ಹತ್ರ ನಿಮ್ಗೆ ಕೊಡುವುದಕ್ಕೆ ಏನೂ ಇಲ್ಲ. ಆದ್ರೆ ಇಂದು ನಾನು ಪ್ರೀತಿಯಿಂದ ನನ್ನ ತುಟಿಗಳಿಂದ ಸಿಹಿ ಮುತ್ತಿನ ಕಾಣಿಕೆಯನ್ನ ನಿಮಗಾಗಿ ಕೊಡ್ತೀನಿ. ಆಯ್ತೇ ರಾಜ? ಆಗಲಿ ಪ್ರೇಮ.
ಪ್ರೀತಿಯು ಶಾಶ್ವತ